ಹಾಯ್ ನನ್ನ ಬೇಕ್ರಿ ಎಲ್ಲ ಅಣ್ಣ ತಮ್ಮದಿರಿಗೂ ನಮಸ್ಕಾರ. ಇವತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಕುಡಿತೀನಿ ನೋಡ್ರಿ. ಇದರಲ್ಲೂ ಏನು ಸ್ಪೆಷಲ್ ಇಲ್ಲ, ಇದು ಏನೋ ಗೊತ್ತಿಲ್ದವ್ರಿಗೆ ಗೊತ್ತಾಗಲಿ ಅಂತ ಹೊಡಿತಾ ಇದ್ದೀನಿ. ನೋಡ್ಕೊಳ್ರಿ, ಸಕ್ಕ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಾಗಲಿ. 600 ಗ್ರಾಮ್ ಮೊಟ್ಟೆ ಅಂದರೆ 12 ಮೊಟ್ಟೆ, ಎಲ್ಲ ಪ್ಯಾಕೆಟ್ ಮೇಲೆ ಇರುತ್ತೆ. ಇದ್ರಾಗೂ ಏನು ಸ್ಪೆಷಲ್ ಇಲ್ಲ. 240 ಗ್ರಾಮ್ ವಾಟ್ರು, ಎಲ್ಲ ಬ್ಯಾಗ್ ಮೇಲೆ ಬರೆದಿರುತ್ತೆ, ಅಷ್ಟೇ ಹಾಕ್ಕೊಳ್ರಿ. ಎಕ್ಸ್ಟ್ರಾ ಏನು ಹಾಕೋಬಿಟ್ರೆ ಸುಮ್ಮನೆ ಎಕ್ಸ್ಟ್ರಾ ಹಾಕಿರ ಹಾಳಾಗುತ್ತೆ. ನೀರು ಜಾಸ್ತಿ ಹಾಕ್ಬಾರ್ದು, ಏನು ಹಾಕ್ಬಾರ್ದು. ಜೆಲ್ ಒಂದು 10 ಗ್ರಾಮ್ ಹಾಕ್ಕೊಂತೀನಿ ನಾನು, ಕೇಕ್ ಸ್ಮೂತಾಗಿ ಬರಲಿ ಅಂತ. ಹಾಕಿದ್ರು ನಡೆಯುತ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ, ಹಂಗೆ ಚೆನ್ನಾಗಿ ಬರ್ತವೆ ಕೇಕು. ಚಾಕ್ಲೇಟ್ ಪ್ರಿಸ್ಬರಿ ಕೇಕು. ಮೊಟ್ಟೆ ನೀರು ಫಸ್ಟ್ ಒಂದು 2 ನಿಮಿಷ ಒಂದು ನಿಮಿಷ ಹೊಡ್ಸ್ಕೊಬಿಟ್ಟು ಪೌಡ್ರು ಹಾಕ್ಕೊಬಿಟ್ರಿ 1 kg. ಒಂದೊಂದು ಬ್ಯಾಗ್ ಒಂದೊಂದು ಥರ ಬರುತ್ತೆ ಮಿಕ್ಸಿಂಗು, ನೋಡ್ಕೊಂಡು ಹೊಡೀರಿ. ಒಂದೊಂದು ಬ್ಯಾಗ್ ಮೇಲೆ ಒಂದೊಂದು ಥರ ಇರುತ್ತೆ. ಒಂದೊಂದು ಸತಿ 100 ಗ್ರಾಮ್ ಇರುತ್ತೆ, ಒಂದೊಂದು ಸತಿ 50 ಗ್ರಾಮ್ ಇರುತ್ತೆ ಎಣ್ಣೆ, ಒಂದೊಂದು ಸತಿ 100 ಗ್ರಾಮ್ ಇರುತ್ತೆ ವಾಟ್ರು. ಏನು ಬಂದಿರುತ್ತೆ ಫಸ್ಟು ಬ್ಯಾಗ್ ನೋಡ್ಕೊಂಡು ಹೊಡೀರಿ. ಇದು ಅಷ್ಟೇ ಸೇಮ್, ಒಂದು 5 ನಿಮಿಷ ವೈಟ್ ಬರೋಂಗೆ ಹೊಡ್ಸ್ಕೊಬಿಡ್ರಿ. ಇದಕ್ಕೆ 50 ಗ್ರಾಮು ನೀರು ಆಯಿಲ್ ಕೊಡ್ತಾಯಿದ್ದೀನಿ ನಾನು, 50 ಗ್ರಾಮ್ ಆಯಿಲು. ಹಿಂಗೆ ಬರಲಿ ಕೇಕು, ವೈಟ್ ಬರಲಿ, ಸಕ್ಕ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. 165 ಡಿಗ್ರಿಗೆ 165 ಡಿಗ್ರಿ 35 ನಿಮಿಷ ಬಿಟ್ಕೊಳ್ರಿ, ಕರೆಕ್ಟಾಗಿ ಆಗ್ಬಿಡುತ್ತೆ. 30 ನಿಮಿಷಕ್ಕೆ ಬೆಂದೋಗ್ತವೆ. 35 ನಿಮಿಷ ಬೆಂದರೆ ಒಂದು 3 ದಿವಸ ಆದರೂ ಕೆಡಲ್ಲ ಕೇಕು, ಚೆನ್ನಾಗಿರ್ತವೆ ಸಕ್ಕ ಸಾಫ್ಟಾಗಿ. ಹಂಗೆ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ನಮ್ಮ ವೀಡಿಯೋ ಹೊಸ ಹುಡುಗರಿಗೆ ಶೇರ್ ಮಾಡಿ, ಯಾರಿಗೆ ಗೊತ್ತಿಲ್ಲದವ್ರಿಗೆಲ್ಲ ಗೊತ್ತಾಗಲಿ. ಕೆಲವರು ಹೊಡಿಯೋಕ್ಕೆ ಗೊತ್ತಿರಲ್ಲ, ಅಂಥವ್ರಿಗೆಲ್ಲ ಗೊತ್ತಾಗಲಿ. ಸುಮ್ಮನೆ ಪ್ಯಾಕೆಟ್ಗಳು ತಂದು ವೇಸ್ಟ್ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾರಾದರೂ ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಾಯಿದ್ರೆ. ಇಂಥ ಸಣ್ಣ ಪುಟ್ಟ ಕೆಲಸಗಳೆಲ್ಲ ತೋರಿಸ್ಕೊಡ್ತಾ ಇರ್ತೀನಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ.